ಸ್ಮೃತಿ ಇರಾನಿಯವರು ಮೋದಿ ಸಂಪುಟದಲ್ಲಿ ಕೇಂದ್ರ ಮಹಿಳಾ ಮತ್ತು ಕಲ್ಯಾಣ ಇಲಾಖೆಯ ಸಚಿವೆಯಾಗಿದ್ರು. ಬಿಜೆಪಿಯಲ್ಲಿನ ಮಹಿಳಾ ನಾಯಕರಲ್ಲಿ ಇರಾನಿ ತಮ್ಮ ಮಾತಿನ ಶೈಲಿ ಮೂಲಕ ಇಡೀ ದೇಶದ ಗಮನವನ್ನ ಸೆಳೆದಿದ್ರು. ಅಲ್ಲದೆ ವಿಪಕ್ಷಗಳಿಗೂ ಸರಿಯಾದ ರೀತಿಯಲ್ಲಿ ತಿರುಗೇಟನ ನೀಡುವ ಮೂಲಕ ಕೇಂದ್ರ ಸರ್ಕಾರದ ಸಮರ್ಥನೆಗಿಳಿತಾ ಇದ್ರು. ಸ್ಮೃತಿ ಇರಾನಿಯವರು ಸಂದರ್ಶನವೊಂದರಲ್ಲಿ ತಮ್ಮ ರಾಜಕೀಯ ಜೀವನ ಹಾಗೂ ಅಮೇಥಿ ಕ್ಷೇತ್ರದಲ್ಲಿ ಸೋಲಿನ ಬಗ್ಗೆ ಮನಬಿಚ್ಚಿ ಮಾತನಾಡಿದ್ದಾರೆ. ಅಲ್ಲದೆ ಮುಖ್ಯವಾಗಿ ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಬಗ್ಗೆ ಶಾಕಿಂಗ್ ಹೇಳಿಕೆಯನ್ನ ನೀಡಿ ಸುದ್ದಿಯಲ್ಲಿದ್ದಾರೆ. ಅಮೇಥಿ ಲೋಕಸಭಾ ಕ್ಷೇತ್ರವು ಹಲವು ದಿಗ್ಗಜ ನಾಯಕರು ಸಮರ್ಥಿಸುವಂತಹ ಐತಿಹಾಸಿಕ ಕ್ಷೇತ್ರವಾಗಿದೆ. ಇಲ್ಲಿಂದ ಮನೇಕಾ ಗಾಂಧಿ ಹಾಗೂ ಶರದ್ ಪವಾರ್ ಅವರಂತಹ ಘಟಾನುಘಟಿಗಳು ಕಣಕ್ಕಿಳಿದಿದ್ರು. ಅಲ್ಲದೆ ಗಾಂಧಿ ಕುಟುಂಬ ಈ ಕ್ಷೇತ್ರವನ್ನ ಆಯ್ಕೆ ಮಾಡಿಕೊಳ್ಳುವ ಮುನ್ನ ಇಲ್ಲಿನ ಸಾಮಾಜಿಕ ಗಣಿತವನ್ನ ಮಾಡಿದೆ. ಇದರ ಬಳಿಕ ಇದರತ್ತ ಒಲವು ಮೂಡಿಸಿತು. ಇಂದಿನ ರಾಜಕೀಯದಲ್ಲಿ ಅಷ್ಟು ಸುಲಭವಾಗಿ ಯಾರು ಕೂಡ ತಮ್ಮ ಕ್ಷೇತ್ರವನ್ನ ಆಯ್ಕೆ ಮಾಡಿಕೊಳ್ಳುವುದಿಲ್ಲ ಅಂತ ತಿಳಿಸಿದ್ದಾರೆ. ಇನ್ನು ಏನಾದ್ರೂ ಒಂದು ವೇಳೆ ಇಂತಹ ದೊಡ್ಡ ಕ್ಷೇತ್ರದ ಬಿ ಫಾರಂ ನೀಡಿದ್ರೆ ಯಾವುದೇ ನಾಯಕರು ನಿರಾಕರಣೆ ಮಾಡಲ್ಲ. ಆದ್ರೆ ಅಮೇಥಿಯ ಸಂಸದೆಯಾಗಿದ್ದಾಗ ಕ್ಷೇತ್ರದಲ್ಲಿನ ಪ್ರತಿ ಹಳ್ಳಿಗಳಿಗೆ ಭೇಟಿ ನೀಡಿದ್ದೇನೆ, ಬೀದಿಗಳಲ್ಲಿ ಹೋಗಿ ಚರಂಡಿಗಳನ್ನ ಸ್ವಚ್ಛಗೊಳಿಸಿದ್ದೇನೆ. ಈಗಾಗಲೇ ನನ್ನ ಕ್ಷೇತ್ರದಲ್ಲಿ 1 ಲಕ್ಷ ಮನೆಗಳು ಹಾಗೂ ಮೆಡಿಕಲ್ ಕಾಲೇಜಿನ ಆರಂಭಿಸಿದ್ದೇನೆ ಅಂತ ಇರಾನಿಯವರು ತಮ್ಮ ಕಾರ್ಯಗಳ ಮಾಹಿತಿಯನ್ನ ನೀಡಿದ್ದಾರೆ. ಆಗ ಕಳೆದ 2024ರ ಲೋಕಸಭಾ ಚುನಾವಣೆಯಲ್ಲಿ ಗಾಂಧಿ ಕುಟುಂಬ ನನ್ನ ವಿರುದ್ಧ ಕಣಕ್ಕಿಳಿಯೋಕೆ ಮುಂದಾಗಿರ್ಲಿಲ್ಲ, ನನ್ನನ್ನ ಎದುರಿಸೋಕೆ ಹಿಂದೇಟು ಹಾಕಿತು. ಅದು ಬಿಡಿ, ಆ ಕುಟುಂಬ ನನ್ನ ವಿರುದ್ಧ ರಣಾಂಗಕ್ಕೆ ಇಳಿಯಲಿಲ್ಲ. ಈಗ ರಾಹುಲ್ ಗಾಂಧಿ ಅತ್ಯಂತ ಆಕ್ರೋಶಿತರಾಗಿ ಆಕ್ರಮಣಕಾರಿಯಾಗಿ ವರ್ತನೆ ಮಾಡುವುದು ಬೇಡ, ಅದರ ಅಗತ್ಯವೂ ಇಲ್ಲ ಅಂತ ಇರಾನಿ ಕಿಡಿಕಾರಿದ್ದಾರೆ. ನನ್ನ ವಿರುದ್ಧ ಸ್ಪರ್ಧಿಸು ಇಚ್ಛೆ ಮಾಡದ ರಾಹುಲ್ ಗಾಂಧಿಯ ಹಿಂದೆಯೇ ನಾನು ಓಡ್ಲಾರೆ, ಅಂದ್ರೆ ಅವರು ಸ್ಪರ್ಧೆ ಮಾಡಿದ್ರೆಲ್ಲ ನಾನು ಕಣಕ್ಕಿಳಿಯಲಾರೆ ಅಂತ ಸ್ಮೃತಿ ಇರಾನಿಯವರು ಹೇಳಿದ್ದಾರೆ. ಕೆಲಸ ಹಾಗೂ ರಾಜಕೀಯವನ್ನ ತಾಳ್ಮೆ ಹಾಕುವಲ್ಲಿ ಬಹಳ ವ್ಯತ್ಯಾಸ ಇರತ್ತೆ. ರಾಜಕೀಯದಲ್ಲಿದ್ದವರು ಈ ಎರಡರ ನಡುವಿನ ಏರುಪೇರುಗಳನ್ನ ಸರಳವಾಗಿ ಅರ್ಥ ಮಾಡಿಕೊಳ್ತಾರೆ. ರಾಜಕೀಯ ಮತ್ತು ರಾಷ್ಟ್ರ ನೀತಿಗೂ ಯಾವುದೇ ಸಂಬಂಧ ಇಲ್ಲ. ನಾನು ರಾಷ್ಟ್ರ ನೀತಿಯಲ್ಲಿ ಸಕ್ರಿಯವಾಗಿದ್ದೆ ಅಂತ ಸೋಲಿನ ವಿಚಾರಕ್ಕೆ ಇರಾನಿ ಹೀಗೆ ಉತ್ತರಿಸಿದ್ದಾರೆ. ಅಲ್ಲದೆ ನಾನು ಅಮೇಥಿ ಕ್ಷೇತ್ರದಲ್ಲಿ ಸೋತ್ರು ಅಲ್ಲಿಂದ ದೂರ ಹೋಗಿಲ್ಲ, ನನ್ನ ಜನರ ಜೊತೆ ಸಂಪರ್ಕದಲ್ಲಿದ್ದೇನೆ. 2014ರಿಂದ 2019ರ ನಡುವಿನ ಅವಧಿಯಲ್ಲಿ ಅಮೇಥಿಯಲ್ಲಿ ನಾನು ಅನೇಕ ಡೆವಲಪ್ಮೆಂಟ್ ಕೆಲಸಗಳನ್ನ ಮಾಡಿದ್ದೇನೆ. ಕಳೆದ 2019ರ ಚುನಾವಣೆಯಲ್ಲಿ ಕ್ಷೇತ್ರದ ಜನರು ನನ್ನನ್ನ ಸಂಸದೆಯಾಗಿ ಸ್ವೀಕರಿಸಿದ್ರು. ಆದ್ರೆ ಜನರ ಕೆಲಸ ಮಾಡ್ಲಿಲ್ಲ ಅಂದ್ರೆ ನನಗೆ ಬಹಳಷ್ಟು ನೋವು ಆಗುತ್ತೆ. ನಾನು ಸೋತಿರಬಹುದು, ಆದ್ರೆ ನನ್ನ ಕೆಲಸಗಳ ಬಗ್ಗೆ ಕ್ಷೇತ್ರದ ಜನರು ಸ್ಮರಿಸ್ತಾರೆ ಅಂತ ಬಿಜೆಪಿ ನಾಯಕಿ ತಮ್ಮ ಕ್ಷೇತ್ರದ ಜನರ ಒಡನಾಟದ ಬಗ್ಗೆ ಹಂಚಿಕೊಂಡಿದ್ದಾರೆ. ಇನ್ನು ನಾನು ರಾಹುಲ್ ಗಾಂಧಿ ಅವರನ್ನ ಸೋಲಿಸಿದ್ದೆ. ಆ ಬಳಿಕ ನಾನು ಸಾಕಷ್ಟು ರಾಜಕೀಯ ಸವಾಲು ಸಮಸ್ಯೆಗಳನ್ನ ಫೇಸ್ ಮಾಡಬೇಕಾಯಿತು. ನಾನು ನಡೆದ ಬಂದ ರಾಜಕೀಯದ ಹಾದಿ ಅಷ್ಟೊಂದು ಸರಳವಾಗಿರಲಿಲ್ಲ. ಇಂದಿನ ದಿನಗಳಲ್ಲಿ ರಾಷ್ಟ್ರ ರಾಜಕಾರಣದಲ್ಲಿದ್ದವರು ತಮ್ಮ ರಾಜಕಾರಣದ ಶೈಲಿ ಅಥವಾ ಮಾಧ್ಯಮಗಳ ಮೂಲಕ ಜನರ ಗಮನ ಸೆಳಿಬೇಕಾಗತ್ತೆ ಅಂತ ಸ್ಮೃತಿ ಇರಾನಿಯವರು ರಾಜಕೀಯ ಬದುಕಿನ ಘಟನೆಗಳನ್ನ ಮೆಲ್ಕು ಹಾಕಿದ್ದಾರೆ. ಇನ್ನು ವೀಕ್ಷಕರೇ, ಸ್ಮೃತಿ ಇರಾನಿಯವರು ಸೋಲಿಗೆ ಕಾರಣ ಏನು ಕಾಮೆಂಟ್ ಮಾಡಿ ತಿಳಿಸಿ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.